ಈ ವಿಡಿಯೋದಲ್ಲಿ ನಾವು ಇಂಗ್ಲಿಷ್ ಗ್ರಾಮರ್ನ ತುಂಬ ಮುಖ್ಯ ಟಾಪಿಕ್ಗಳಲ್ಲಿ ಒಂದಾಗಿರ್ತಕ್ಕಂತಹ ಕ್ವೆಶ್ಚನ್ ಟ್ಯಾಗ್ಸ್ ಅಂತಕ್ಕಂತಹ ಒಂದು ಗ್ರಾಮರ್ ಟಾಪಿಕ್ನ ಎಕ್ಸರ್ಸೈಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ತೇವೆ. ನಿಮ್ಮ ಪರೀಕ್ಷೆಗಳಲ್ಲಿ ಖಂಡಿತವಾಗ್ಲೂ ಬರ್ತಕ್ಕಂತಹ ಒಂದು ಪ್ರಶ್ನೆಗಳು ಈ ಒಂದು ಟಾಪಿಕ್ ಮೇಲೆ ಇದ್ದೇ ಇರ್ತವೆ. ಬನ್ನಿ ಸುಮಾರು ಪ್ರಶ್ನೆಗಳನ್ನು ತೆಗೆದುಕೊಂಡು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವೆಶ್ಚನ್ ನೋಡಿ, ವಿ ಆರ್ ಪ್ಲೇಯಿಂಗ್ ಅಂತ ಇದೆ. ಇದಕ್ಕೆ ನಾವು ಕ್ವೆಶ್ಚನ್ ಟ್ಯಾಗನ್ನು ಫ್ರೇಮ್ ಮಾಡಬೇಕಾಗಿದೆ ವಿದ್ಯಾರ್ಥಿಗಳೇ. ಮೊದಲನೇ ಕೆಲಸ ಏನಪ್ಪ ಅಂದರೆ ಕೊಟ್ಟಿರೋ ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬನ್ನು ಹುಡುಕೋಬೇಕು. ಇಲ್ಲಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಯಾವುದಿದೆ, ಆರ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಇದೆ. ಸೊ ಅದನ್ನೇ ನಾವು ಸ್ಟಾರ್ಟಿಂಗಲ್ಲಿ ತೆಗೆದುಕೊಳ್ತೇವೆ ಆರ್ ಅಂತೇಳಿ. ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಿದೆ ಪಾಸಿಟಿವ್ ಇದೆ. ಯಾಕೆ ಪಾಸಿಟಿವ್ ಇದೆ ಅಂದರೆ ಎಲ್ಲೂ ಕೂಡ ನೋ ಅಥವಾ ನಾಟ್ ಅಥವಾ ನೈದರ್ ನಾರ್ ಈ ರೀತಿಯ ಪದಗಳು ನೆಗೆಟಿವ್ ಮೀನಿಂಗನ್ನು ಕೊಡ್ತಕ್ಕಂತಹ ಪದಗಳು ಇಲ್ಲ. ಹಾಗಾಗಿ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ. ನಾವು ಕ್ವೆಶ್ಚನ್ ಟ್ಯಾಗ್ ಮಾಡಬೇಕಾದ್ರೆ ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ದರೆ ನೆಗೆಟಿವ್ ಕ್ವೆಶ್ಚನ್ ಟ್ಯಾಗನ್ನು ಮಾಡಬೇಕು. ಒಂದು ವೇಳೆ ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ದರೆ ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗನ್ನು ಮಾಡಬೇಕು. ಇದು ನಿಮಗೆ ಗೊತ್ತಿರಲಿ. ಈಗ ನೋಡಿ, ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ಈಗ ನಾವು ಕ್ವೆಶ್ಚನ್ ಟ್ಯಾಗಲ್ಲಿ ನಾಟನ್ನು ಸೇರಿಸಬೇಕು. ಆರ್ ಮುಂದೆ ನಾವು ಆರೆಂಟ್ ಈ ರೀತಿ ಬರ್ಕೊಳ್ತೇವೆ. ಮತ್ತು ನೆಕ್ಸ್ಟ್ ನೋಡಿ, ಪ್ರನೌನ್ ಏನಿದೆನೋ ಸಬ್ಜೆಕ್ಟ್ ಆಗಿರ್ತಕ್ಕಂತಹ ವಿ ಏನಿತ್ತೋ ಅದನ್ನು ನಾವು ಪ್ರನೌನ್ ಫಾರ್ಮಲ್ಲೇ ಬರ್ಕೋಬೇಕಾಗುತ್ತೆ. ಸೊ ವಿ ಅನ್ನೋದು ಪ್ರನೌನ್ ಇರೋ ಕಾರಣ ವಿ ಅನ್ನೇ ಬರ್ಕೊಳ್ತೇವೆ. ಆರೆಂಟ್ ವಿ ಅಂತಕ್ಕಂಥದ್ದು ಸರಿಯಾಗಿರುವ ಆನ್ಸರ್ ಆಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿ ಸೆಕೆಂಡ್ ನೋಡಿ, ರಘು ಸ್ಟಡೀಸ್ ಎವ್ರಿ ಡೇ ಅಂತ ಇದೆ. ಈ ಸೆಂಟೆನ್ಸಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ನಮಗೆ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಗೊತ್ತಾ, ಮೇನ್ ವರ್ಬ್ ಏನಿರುತ್ತೋ ಅದನ್ನು ನಾವು ನೋಡ್ಕೋಬೇಕು. ಇಲ್ಲಿ ನೋಡಿ, ಸ್ಟಡೀಸ್ ಅಂತಕ್ಕಂಥದ್ದು ಏನಿದೆ ನಾವು ಇದೇ ಮೇನ್ ವರ್ಬ್ ಆಗಿರುತ್ತೆ. ಸೊ ಈಗ ನಾವು ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇರುವ ಸಂದರ್ಭದಲ್ಲಿ ನೋಡಿ, ಡೂ, ಡಸ್ ಅಥವಾ ಡಿಡ್ ಇವುಗಳಲ್ಲಿ ಒಂದು ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ಕ್ವೆಶ್ಚನ್ ಟ್ಯಾಗನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಈಗ ಕೊಟ್ಟಿರತಕ್ಕಂತಹ ವರ್ಬ್ ಏನಿದೆನೋ ಅಂದರೆ ಸ್ಟಡೀಸ್ ಅಂತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರತಕ್ಕಂತಹ ವರ್ಡ್ ಆಗಿದೆ. ನೀವು ಇಲ್ಲಿ ಗಮನಿಸ್ಬೋದು, ಸ್ಟಡಿ ಅಂತಕ್ಕಂತಹ ಪದಕ್ಕೆ ಎಸ್ ಅನ್ನು ಸೇರಿಸಿ ನಾವು ಸ್ಟಡೀಸ್ ಅಂತ ಮಾಡಿದ್ದೇವೆ. ಸೊ ಈ ರೀತಿ ವರ್ಬ್ಗೆ ಎಸ್ ಸೇರಿದಾಗ ನೀವು ಸಿಂಪಲ್ ಆಗಿ ಡಸ್ ಅಂತಕ್ಕಂತಹ ಒಂದು ವರ್ಬನ್ನು ಸೆಲೆಕ್ಟ್ ಮಾಡ್ಕೋಬಹುದು ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನೀವು ಸ್ಟಾರ್ಟಿಂಗಲ್ಲಿ ಡಸ್ ಅಂತ ಬರ್ಕೊಳ್ಳಿ. ಸೊ ಡಸ್ ಅಂತ ಬರ್ಕೊಳ್ತಾ ಇದ್ದೇನೆ. ಡಸ್ ಆದಮೇಲೆ ಮತ್ತೆ ನೋಡಿ, ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ. ಸೊ ಈಗ ನಾವು ಡಸಂಟ್ ನಾಟನ್ನು ಇಲ್ಲಿ ಸೇರಿಸಬೇಕಾಗುತ್ತೆ. ಕಾಂಟ್ರಾಕ್ಟೆಡ್ ಫಾರ್ಮಲ್ಲಿ ಸೇರಿಸ್ತೇವೆ ಡಸಂಟ್ ಅಂತೇಳಿ. ಮತ್ತು ಸಬ್ಜೆಕ್ಟ್ ನೋಡಿ, ರಘು ಅಂತ ಇದೆ. ಸೊ ಹುಡುಗನ ಹೆಸರಾಗಿದೆ ಮತ್ತು ಸಿಂಗ್ಯುಲರ್ ಇದೆ. ಸೊ ಇಲ್ಲಿ ನಾವು ಸೂಕ್ತವಾಗಿರ್ತಕ್ಕಂತಹ ಪ್ರನೌನನ್ನು ಯಾವ್ದು ಬಳಸ್ಬೋದು ಅಂದರೆ ರಘುಗೆ ಹೀಯನ್ನು ಬಳಸ್ಬೋದು. ಸೊ ಡಸಂಟ್ ಹೀ ಅನ್ನೋದು ಕರೆಕ್ಟಾಗಿರೋ ಕ್ವೆಶ್ಚನ್ ಟ್ಯಾಗ್ ಆಗುತ್ತೆ. ಇನ್ನು ಥರ್ಡ್ ಕ್ವೆಶ್ಚನ್ ನೋಡಿ, ದೇ ಹ್ಯಾವ್ ಕಂಪ್ಲೀಟೆಡ್ ದ ವರ್ಕ್ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸಬಹುದು, ಹ್ಯಾವ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಸೆಂಟೆನ್ಸಲ್ಲಿ ನಾವು ಗಮನಿಸ್ತೇವೆ. ಸೊ ನಾವು ಹ್ಯಾವನ್ನು ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಮೊದಲಿಗೆ ಬರ್ಕೊಳ್ತೇವೆ. ಮತ್ತು ಗಮನಿಸಿ, ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಯಾಕೆಂದರೆ ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಕಾಣಿಸ್ತಾ ಇಲ್ಲ. ಸೊ ಈಗ ನಾವು ನೆಗೆಟಿವ್ ಕ್ವೆಶ್ಚನ್ ಟ್ಯಾಗ್ ಮಾಡಬೇಕು. ಹ್ಯಾವಂಟ್ ಅಂತ ಆಯಿತು. ಮತ್ತು ಸಬ್ಜೆಕ್ಟ್ ಗಮನಿಸಿ, ದೇ ಅಂತ ಇದೆ. ಸೊ ಇದನ್ನೇ ನಾವು ಇಲ್ಲಿ ಪ್ರನೌನ್ ಫಾರ್ಮಲ್ಲಿ ಬರಿತೇವೆ, ಹ್ಯಾವಂಟ್ ದೇ ಅಂತೇಳಿ. ಹ್ಯಾವಂಟ್ ದೇ ಇಸ್ ದ ಕರೆಕ್ಟ್ ಕ್ವೆಶ್ಚನ್ ಟ್ಯಾಗ್ ಫಾರ್ ದಿಸ್ ಸ್ಟೇಟ್ಮೆಂಟ್. ಫೋರ್ತ್ ಕ್ವೆಶ್ಚನ್ ನೋಡಿ, ಹಿ ಈಸ್ ಎ ಗ್ರೇಟ್ ಸೈಂಟಿಸ್ಟ್ ಅಂತ ಇದೆ. ಇಲ್ಲಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಗಮನಿಸಿ ವಿದ್ಯಾರ್ಥಿಗಳೇ, ಈಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ. ಸೊ ಸ್ಟಾರ್ಟಿಂಗಲ್ಲಿ ಈಸನ್ನು ಬರ್ಕೊಳ್ತೇವೆ. ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ. ಸೊ ನಾವು ಇಲ್ಲಿ ನಾಟನ್ನು ಸೇರಿಸಬೇಕು. ಈಸೆಂಟ್ ಅಂತ ಯಾವಾಗಲೂ ನೋಡಿ, ಕಾಂಟ್ರಾಕ್ಟೆಡ್ ಫಾರ್ಮಲ್ಲಿ ನೀವು ಕ್ವೆಶ್ಚನ್ ಟ್ಯಾಗಲ್ಲಿ ನೆಗೆಟಿವ್ ವರ್ಡನ್ನು ಸೇರಿಸಬೇಕು. ಇದು ನಿಮಗೆ ನೆನಪಿರಲಿ. ಈಸೆಂಟ್ ಆಯಿತು. ಇನ್ನು ಸಬ್ಜೆಕ್ಟ್ ಹೀ ಇದೆ ನೋಡಿ, ಅದನ್ನೇ ನಾವು ಇಲ್ಲಿ ಬರಿತಾ ಇದ್ದೇವೆ, ಈಸೆಂಟ್ ಹೀ ಅಂತೇಳಿ. ಕೊನೆಗೆ ಕ್ವೆಶ್ಚನ್ ಮಾರ್ಕನ್ನು ಕೂಡ ನೀವು ಹಾಕಬೇಕಾಗುತ್ತೆ ನಿಮ್ಮ ಪರೀಕ್ಷೆಯಲ್ಲಿ, ನೆನಪಿಟ್ಕೊಳ್ಳಿ. ಇನ್ನು ಫಿಫ್ತ್, ಹಿ ವಾಸ್ ವೆರಿ ಬ್ಯುಸಿ ಯೆಸ್ಟರ್ಡೇ ಅಂತ ಇದೆ. ಸೊ ಇಲ್ಲಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಯಾವುದಿದೆ, ವಾಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ, ಪಾಸ್ಟ್ ಹೆಲ್ಪಿಂಗ್ ವರ್ಬ್ ಆಗಿದೆ. ಅದನ್ನೇ ನಾವು ಇಲ್ಲಿ ತೆಗೆದುಕೊಳ್ಬೇಕು, ವಾಸ್ ಅಂತ ತೆಗೆದುಕೊಳ್ತೇವೆ. ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ. ಸೊ ಇಲ್ಲಿ ಕಾಂಟ್ರಾಕ್ಟೆಡ್ ಫಾರ್ಮಲ್ಲಿ ನಾಟನ್ನು ಸೇರಿಸ್ತೇವೆ. ಪ್ರನೌನ್ ಫಾರ್ಮ್ ಹೀ ಇದೆ ಸಬ್ಜೆಕ್ಟಲ್ಲಿ ಗಮನಿಸಿ, ಅದನ್ನೇ ನಾವು ಇಲ್ಲಿ ಬರಿತಾ ಇದ್ದೇವೆ, ವಾಸಂಟ್ ಹೀ ಅಂತಕ್ಕಂಥದ್ದು ಕರೆಕ್ಟಾಗಿರೋ ಕ್ವೆಶ್ಚನ್ ಟ್ಯಾಗ್ ಆಗುತ್ತೆ. ಸಿಕ್ಸ್ತ್ ಒನ್ ನೋಡಿ, ದೇ ಆರ್ ನಾಟ್ ಕಮಿಂಗ್ ಟು ದ ಮೀಟಿಂಗ್ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದಿದೆ, ಆರ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಇದೆ. ಮತ್ತು ಇಲ್ಲಿ ಗಮನಿಸಿ, ನಾಟ್ ಅಂತಕ್ಕಂತಹ ಒಂದು ವರ್ಡನ್ನು ಗಮನಿಸ್ತೇವೆ. ಹಾಗಾಗಿ ಸ್ಟೇಟ್ಮೆಂಟ್ ನೆಗೆಟಿವ್ ಅಂತ ನಾವು ಇಲ್ಲಿ ಅನ್ಕೋಬೇಕಾಗುತ್ತೆ. ನೆನಪಿರಲಿ, ಇದು ಮೊದಲ ಒಂದು ಹೆಲ್ಪಿಂಗ್ ವರ್ಬ್ ನೆಗೆಟಿವ್ ವರ್ಡ್ ಇಲ್ಲಿ ಬರ್ತಾ ಇದೆ. ಈಗೇನು ಮಾಡಬೇಕು, ಹೆಲ್ಪಿಂಗ್ ವರ್ಬ್ ಆರನ್ನು ತೆಗೆದುಕೊಳ್ತೇವೆ ಸ್ಟಾರ್ಟಿಂಗಲ್ಲಿ. ಆರ್ ಆದ ತಕ್ಷಣ ಈಗ ನಾಟನ್ನು ಸೇರಿಸೋ ಹಾಗಿಲ್ಲ, ಯಾಕೆಂದರೆ ಸ್ಟೇಟ್ಮೆಂಟಲ್ಲಿ ಆಲ್ರೆಡಿ ನಾಟನ್ನು ನಾವು ಗುರುತಿಸಿರ್ತೇವೆ. ಹಾಗಾಗಿ ಸೊ ಈಗ ನಾವು ಡೈರೆಕ್ಟಾಗಿ ದೇ ಅಂತಕ್ಕಂತಹ ಪ್ರೊನೌನ್ ಫಾರ್ಮನ್ನು ಬರಿತಾ ಇದ್ದೇವೆ, ಆರ್ ದೇ ಅಂತೇಳಿ.
ಸೆವೆಂತ್ ಒನ್, ಸುಮನ್ ಡಸಂಟ್ ಲೈಕ್ ಟೀ ಅಂತ ಇದೆ ವಿದ್ಯಾರ್ಥಿಗಳೇ. ನೋಡಿ ಹೆಲ್ಪಿಂಗ್ ವರ್ಬ್ ಇಲ್ಲಿ ಆಲ್ರೆಡಿ ನಮಗೆ ಸಿಗ್ತಾ ಇದೆ, ಡಸ್ ಅಂತಕ್ಕಂಥದ್ದು. ಮತ್ತು ಇಲ್ಲಿ ನಾಟನ್ನು ನಾವು ಸ್ಟೇಟ್ಮೆಂಟಲ್ಲೇ ಗಮನಿಸ್ತಾ ಇದ್ದೇವೆ. ಸೊ ಇದು ಕೂಡ ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿದೆ. ಸೊ ನಾವು ಈಗ ಮಾಡಬೇಕಾಗಿರೋದು ಪಾಸಿಟಿವ್ ಕ್ವಶನ್ ಟ್ಯಾಗ್ ಆಗುತ್ತೆ. ಈಗ ನಾವು ಡಸನ್ನು ಸ್ಟಾರ್ಟಿಂಗಲ್ಲಿ ಬರೆದುಕೊಳ್ಳೋಣ. ಡಸ್ ಅಂತ ಬರ್ಕೊಳ್ತೇವೆ. ಈಗ ನಾಟನ್ನು ಸೇರಿಸಬಾರ್ದು. ಡಸ್ ಸುಮನ್ ಇದೆ, ಸುಮನ್ಗೆ ನಾವು ಸೂಟೇಬಲ್ ಆಗಿರ್ತಕ್ಕಂತಹ ಪ್ರೊನೌನ್ ಫಾರ್ಮನ್ನೇ ಬಳಸಬೇಕಾಗುತ್ತೆ. ಯಾವುದಪ್ಪ ಅಂದರೆ ಡಸ್ ಹಿ ಅಂತಕ್ಕಂಥದ್ದು ಸೂಟೇಬಲ್ ಪ್ರೊನೌನ್ ಫಾರ್ಮ್ ಫಾರ್ ಸುಮನ್. ಇನ್ನು 8th ಕ್ವೆಶ್ಚನ್ ನೋಡಿ, ಆನೆಸ್ಟಿ ಈಸ್ ಎ ಗ್ರೇಟ್ ಹ್ಯೂಮನ್ ಕ್ವಾಲಿಟಿ ಅಂತ ಇದೆ. ಹೆಲ್ಪಿಂಗ್ ವರ್ಬ್ ಗಮನಿಸ್ಬೋದು ವಿದ್ಯಾರ್ಥಿಗಳೇ, ಈಸ್ ಅಂತಕ್ಕಂಥದ್ದಿದೆ. ಮತ್ತು ಯಾವುದೇ ನೆಗೆಟಿವ್ ಮೀನಿಂಗನ್ನು ಕೊಡ್ತಕ್ಕಂತಹ ವರ್ಡ್ ಈ ಸೆಂಟೆನ್ಸಲ್ಲಿ ಕಾಣಿಸೋದಿಲ್ಲ. ಸೊ ಈಸನ್ನು ನಾವು ತೆಗೆದುಕೊಳ್ತೇವೆ. ಕ್ವಶನ್ ಟ್ಯಾಗ್ ನೆಗೆಟಿವ್ ಇರಬೇಕು. ಈಸ್ಗೆ ನಾಟನ್ನು ಸೇರಿಸಬೇಕು. ಈಸೆಂಟ್ ಅಂತ ಆಯಿತು. ಆನೆಸ್ಟಿ ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ, ಆನೆಸ್ಟ್ಲಿ ಆಗಿದೆ ವಿದ್ಯಾರ್ಥಿಗಳೇ, ಆನೆಸ್ಟಿ ಆಗಬೇಕು. ಆನೆಸ್ಟಿ ನೋಡಿ, ಇದಕ್ಕೆ ನಾವು ಪ್ರೊನೌನ್ ಫಾರ್ಮ್ ಯಾವುದನ್ನು ತೆಗೆದುಕೊಳ್ಬೋದು ಅಂದರೆ ಇಟ್ಟನ್ನು ತೆಗೆದುಕೊಳ್ಬೋದು. ಇಸೆಂಟ್ ಇಟ್ ಅಂತ ಹೇಳಿ ಯಾವುದಾದ್ರೂ ಐಡಿಯಾವನ್ನು ಕೊಟ್ಟರೆ ನೀವು ಇಟ್ ಅಂತಕ್ಕಂತಹ ಪ್ರೊನೌನ್ ಫಾರ್ಮನ್ನು ಯೂಸ್ ಮಾಡ್ಕೊಳ್ಳಿ. ಇನ್ನು 9th ಕ್ವೆಶ್ಚನ್, ಶಿ ಈಸ್ ಗೋಯಿಂಗ್ ಟು ಸ್ಕೂಲ್ ಅಂತ ಇದೆ. ಹೆಲ್ಪಿಂಗ್ ವರ್ಬ್ ಈಸ್ ಅನ್ನು ನೀವು ಗಮನಿಸಬಹುದು ವಿದ್ಯಾರ್ಥಿಗಳೇ. ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿದೆ, ಯಾಕೆಂದರೆ ನೆಗೆಟಿವ್ ಮೀನಿಂಗ್ ಕೊಡೋ ವರ್ಡ್ ಎಲ್ಲೂ ಕೂಡ ಇಲ್ಲ. ಸೊ ಈಸನ್ನು ಇಲ್ಲಿ ಸ್ಟಾರ್ಟಿಂಗಲ್ಲಿ ಬರ್ಕೊಳ್ತೇವೆ. ಈಸ್ಗೆ ಏನು ಮಾಡಬೇಕೀಗ, ನಾಟನ್ನು ಸೇರಿಸಬೇಕು. ಈಸೆಂಟ್ ಅಂತ ಪ್ರೊನೌನ್ ಫಾರ್ಮ್ ಶಿ ಇದೆ, ಸೊ ಅದನ್ನೇ ನಾವು ಇಲ್ಲಿ ತೆಗೆದುಕೊಳ್ಬೋದು. ಈಸೆಂಟ್ ಶಿ ಅಂತೇಳಿ. ಒಂದೆಡೆ ನೋಡಿ, ಸಂಗೀತ ಈಸ್ ಗೋಯಿಂಗ್ ಟು ಸ್ಕೂಲ್ ಅಂತ ಹುಡುಗಿ ಹೆಸರಿದ್ರೆ ಸಂಗೀತ ಅಂತ ಇತ್ತು ಅಂದ್ಕೊಳ್ಳಿ, ಆಗಲೂ ಕೂಡ ನಾವು ಪ್ರೊನೌನ್ ಫಾರ್ಮ್ ಶಿಯನ್ನೇ ತೆಗೆದುಕೊಳ್ತೇವೆ, ಯಾಕೆಂದರೆ ಹುಡುಗಿಯ ಹೆಸರಾಗಿರುತ್ತೆ. ಅದ್ರ ಬದಲಾಗಿ ಸುಮನ್ ಈಸ್ ಗೋಯಿಂಗ್ ಟು ಸ್ಕೂಲ್ ಅಂತ ಹುಡುಗನ ಹೆಸರಿದ್ರೆ ಆಗ ನಾವು ಇಸೆಂಟ್ ಹಿ ಅಂತ ಪ್ರೊನೌನ್ ಫಾರ್ಮನ್ನು ಬಳಸಬೇಕು. ಸೊ ಸಬ್ಜೆಕ್ಟನ್ನು ಕೂಡ ನೀವು ಸರಿಯಾಗಿ ಗಮನಿಸಬೇಕಾಗುತ್ತೆ. ಇನ್ನು ಕ್ವಶನ್ ನಂಬರ್ 10 ನೋಡಿ, ಮೈ ಫ್ರೆಂಡ್ಸ್ ಲವ್ ಟು ಪ್ಲೇ ಕ್ರಿಕೆಟ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಯಾವುದೇ ಹೆಲ್ಪಿಂಗ್ ವರ್ಬನ್ನು ನಾವು ಸೆಂಟೆನ್ಸ್ನಲ್ಲಿ ನೋಡ್ತಾ ಇಲ್ಲ, ಸಿಗ್ತಾ ಇಲ್ಲ. ಸೊ ಮೇನ್ ವರ್ಬನ್ನು ನೋಡಬೇಕು. ಲವ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿದೆ. ಸೊ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೇನೆ, ಈ ರೀತಿ ಮೇನ್ ವರ್ಬ್ ಬಂದಾಗ ಡೂ ಅಥವಾ ಡಸ್ ಅಥವಾ ಡಿಡ್ ಅನ್ನು ತೆಗೆದುಕೊಳ್ಬೇಕು. ಲವ್ ಅಂತಕ್ಕಂಥದ್ದು ಪ್ರೆಸೆಂಟ್ ಫಾರ್ಮಲ್ಲಿದೆ ನೋಡಿ. ಡೂ ಅಥವಾ ಡಸ್ ಅಲ್ಲಿ ನಾವು ಇಲ್ಲಿ ಡೂ ಅನ್ನು ತೆಗೆದುಕೊಳ್ತೇವೆ, ಯಾಕೆಂದರೆ ವರ್ಬ್ಗೆ ಎಸ್ ಎಲ್ಲೂ ಕೂಡ ಸೇರಿಲ್ಲ. ಡಸ್ ಅಂತ ಯಾವಾಗ ತೆಗೆದುಕೊಳ್ತಿದ್ವಿ, ವರ್ಬ್ಗೆ ಎಸ್ ಸೇರಿಕೊಂಡಿದ್ರೆ. ಇಲ್ಲಿ ಎಸ್ ಸೇರಿಕೊಂಡಿಲ್ಲ ಮತ್ತು ಸಬ್ಜೆಕ್ಟ್ ಪ್ಲೂರಲ್ ಫಾರ್ಮ್ ಇದೆ, ಅದನ್ನು ಕೂಡ ನೀವು ಗಮನಿಸಬೇಕಾಗುತ್ತೆ. ಈಗ ನಾವೇನು ಮಾಡಬೇಕು, ಡೂ ಅನ್ನು ತೆಗೆದುಕೊಳ್ತೇವೆ ಹೆಲ್ಪಿಂಗ್ ವರ್ಬನ್ನು. ಮತ್ತು ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ ನೋಡಿ, ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ. ಸೊ ಇಲ್ಲಿ ನಾಟನ್ನು ಸೇರಿಸ್ತೇವೆ. ಡೋಂಟ್ ಅಂತ ಆಯಿತು. ಇನ್ನು ಮೈ ಫ್ರೆಂಡ್ಸ್ ಅಂತಕ್ಕಂತಹ ಸಬ್ಜೆಕ್ಟ್ ಏನಿದೆನೋ ಇದಕ್ಕೆ ಸೂಟಬಲ್ ಪ್ರೊನೌನ್ ಫಾರ್ಮ್ ಯಾವುದನ್ನು ಬಳಸಬೇಕು, ದೇ ಅಂತಕ್ಕಂಥದ್ದನ್ನು ಬಳಸ್ತೇವೆ, ಪ್ಲೂರಲ್ ಆಗಿರೋದ್ರಿಂದ. ಡೋಂಟ್ ದೇ ಕ್ವೆಶ್ಚನ್ ಮಾರ್ಕ್. ಸರಿಯಾಗಿ ಗಮನಿಸಿ ವಿದ್ಯಾರ್ಥಿಗಳೇ. ಇನ್ನು 11th ಒನ್, ರಾಕೆಟ್ಸ್ ಕ್ಯಾರಿ ಸ್ಯಾಟಲೈಟ್ಸ್ ಇಂಟು ಸ್ಪೇಸ್ ಅಂತ ಇದೆ. ರಾಕೆಟ್ಸ್ ಪ್ಲೂರಲ್ ಫಾರ್ಮಲ್ಲಿ ಇರ್ತಕ್ಕಂತಹ ಸಬ್ಜೆಕ್ಟ್ ಆಗಿದೆ. ಕ್ಯಾರಿ ಅಂತಕ್ಕಂಥ ವರ್ಬನ್ನು ಗಮನಿಸಬೇಕು ವಿದ್ಯಾರ್ಥಿಗಳೇ, ಯಾಕೆಂದರೆ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲಿ ಇಲ್ಲ. ಇಲ್ಲೂ ಕೂಡ ಅಷ್ಟೇ ಡೂ, ಡಸ್ ಅಥವಾ ಡಿಡ್ ಅಲ್ಲಿ ತೆಗೆದುಕೊಳ್ಬೇಕು. ಡಿಡ್ ಪಾಸ್ಟ್ ಟೆನ್ಸ್ ಇದ್ದರೆ ತೆಗೆದುಕೊಳ್ಬಹುದಾಗಿತ್ತು, ಬಟ್ ಇಲ್ಲಿ ಕ್ಯಾರಿ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸ್ ಫಾರ್ಮಲ್ಲಿದೆ ಮತ್ತು ವರ್ಬ್ಗೆ ಎಸ್ ಸೇರಿಕೊಂಡಿಲ್ಲ. ಸೊ ಇಲ್ಲೂ ಅಷ್ಟೇ ಡೂ ಅನ್ನೇ ನಾವು ಸೆಲೆಕ್ಟ್ ಮಾಡ್ಕೋಬಹುದು ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಲಿಕ್ಕೆ. ಡೂ ಅನ್ನು ತೆಗೆದುಕೊಳ್ತೇವೆ. ಮತ್ತು ನೋಡಿ, ನೆಗೆಟಿವ್ ಸ್ಟೇಟ್ಮೆಂಟ್ ಇಲ್ಲ, ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ಕ್ವಶನ್ ಟ್ಯಾಗ್ ನೆಗೆಟಿವ್ ಇರಬೇಕು. ಸೊ ನಾಟನ್ನು ಸೇರಿಸಿ ಡೋಂಟ್ ಅಂತ ಆಯಿತು. ರಾಕೆಟ್ಸ್ ಅಂತಕ್ಕಂಥದ್ದು ಪ್ಲೂರಲ್ ಫಾರ್ಮ್ ಆಗಿದೆ. ಸೊ ಮೇಲೆ ಯಾವ ರೀತಿ ನಾವು ಇಲ್ಲಿ ದೇ ಅನ್ನು ತೆಗೆದುಕೊಂಡಿದ್ವೋ ಇಲ್ಲೂ ಅದೇ ರೀತಿ ಪ್ಲೂರಲ್ ಫಾರ್ಮ್ ಇರೋದ್ರಿಂದ ಡೋಂಟ್ ದೇ ಅಂತ ಪ್ರೊನೌನ್ ಫಾರ್ಮ್ ದೇ ಅನ್ನು ಯೂಸ್ ಮಾಡಿಕೊಂಡು ಕ್ವಶನ್ ಮಾರ್ಕನ್ನು ಆ್ಯಡ್ ಮಾಡಿ. ಕ್ವಶನ್ ನಂಬರ್ 12 ನೋಡಿ, ರವಿ ಸ್ಕೋರ್ಡ್ ಎ ಸೆಂಚುರಿ ಇನ್ ದ ಕ್ರಿಕೆಟ್ ಮ್ಯಾಚ್. ವಿದ್ಯಾರ್ಥಿಗಳೇ ಗಮನಿಸಬಹುದು, ಎಲ್ಲೂ ಕೂಡ ಹೆಲ್ಪಿಂಗ್ ವರ್ಬ್ ಈ ಸೆಂಟೆನ್ಸಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಈಗ ನಾವೇನು ಮಾಡಬೇಕು, ಮೇನ್ ವರ್ಬನ್ನು ಗಮನಿಸ್ತೇವೆ. ಸ್ಕೋರ್ಡ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿದೆ ಮತ್ತು ಅದು ಪಾಸ್ಟ್ ಟೆನ್ಸಲ್ಲಿದೆ. ಸೊ ಮೊದಲಿಗೆ ಆಲ್ರೆಡಿ ಹೇಳಿದ್ದೇನೆ, ಡೂ ಅಥವಾ ಡಸ್ ಅಥವಾ ಡಿಡ್ ಇವುಗಳಲ್ಲಿ ಒಂದನ್ನು ತೆಗೆದುಕೊಳ್ಬೇಕು ಅಂತ. ಈಗ ಸ್ಕೋರ್ಡ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿ ಇರೋ ಕಾರಣದಿಂದ ನಾವು ಡಿಡ್ ಅನ್ನು ತೆಗೆದುಕೊಳ್ತೇವೆ ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಲಿಕ್ಕೆ. ಸೊ ಈಗ ಸ್ಟಾರ್ಟಿಂಗಲ್ಲಿ ಡಿಡ್ ಅಂತ ಬರೆದುಕೊಳ್ಳೋಣ. ಡಿಡ್ ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ನೋಡಿ, ಎಲ್ಲೂ ಕೂಡ ನೆಗೆಟಿವ್ ಮೀನಿಂಗ್ ಇರೋ ವರ್ಡ್ ಇಲ್ಲ. ಸೊ ಕ್ವಶನ್ ಟ್ಯಾಗ್ ನೆಗೆಟಿವ್ ಇರಬೇಕು, ಡಿಡೆಂಟ್ ಅಂತ ಆಗುತ್ತೆ. ಇನ್ನು ರವಿ ಇದೆ ನೋಡಿ, ಪ್ರೊನೌನ್ ಫಾರ್ಮನ್ನು ನಾವು ಹಿ ಅಂತ ಯೂಸ್ ಮಾಡಬೇಕಾಗುತ್ತೆ, ಹುಡುಗ ಆಗಿರೋದ್ರಿಂದ ಡಿಡೆಂಟ್ ಹಿ ಅಂತ. ಕ್ವಶನ್ ನಂಬರ್ 13, ಮೈ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟ್. ಎಸ್ ನೋಡಿ, ಆರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಕೊಟ್ಬಿಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಆರನ್ನು ಬರ್ಕೊಂಡು ಬಿಡ್ತೇವೆ ಸ್ಟಾರ್ಟಿಂಗಲ್ಲಿ. ಮತ್ತು ಮೈ ಫ್ರೆಂಡ್ಸ್ ನೋಡಿ ವಿದ್ಯಾರ್ಥಿಗಳೇ, ಪ್ಲೂರಲ್ ಫಾರ್ಮ್ ಇದೆ. ಆರಂಟ್ ಇದಕ್ಕೆ ನಾಟ್ ಸೇರಿಸಬೇಕು. ಆರಂಟ್ ಅಂತ ಆಯಿತು, ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕಾಗಿರೋದ್ರಿಂದ ಮೈ ಫ್ರೆಂಡ್ಸ್ ಪ್ಲೂರಲ್ ಫಾರ್ಮನ್ನು ಯೂಸ್ ಮಾಡಬೇಕು. ಪ್ರೊನೌನ್ಗೆ ಆರಂಟ್ ದೇ ಮತ್ತು ಕ್ವಶನ್ ಮಾರ್ಕನ್ನು
ಆ್ಯಡ್ ಮಾಡ್ತೇವೆ, ಆರೆಂಟ್ ದೇ. ಕ್ವಶನ್ ನಂಬರ್ 14 ನೋಡಿ, ಮದನ್ ಈಸ್ ಲುಕಿಂಗ್ ಸ್ಮಾರ್ಟ್ ಟುಡೇ ಅಂತ ಇದೆ. ಇಲ್ಲಿ ಈಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಆಲ್ರೆಡಿ ಕೊಟ್ಟಿದ್ದಾರೆ ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಯಾಕೆಂದರೆ ಎಲ್ಲೂ ಕೂಡ ನೋ ಅಥವಾ ನಾಟ್ ಇರ್ತಕ್ಕಂತಹ ಪದಗಳು ಇಲ್ಲ. ಸೊ ಈಸನ್ನು ಸ್ಟಾರ್ಟಿಂಗಲ್ಲಿ ತೆಗೆದುಕೊಳ್ಳೋಣ, ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು, ಇಸೆಂಟ್ ಅಂತ ಮಾಡ್ತೇವೆ. ಮದನ್ ಇದೆ ಹುಡುಗನ ಹೆಸರು, ಸೊ ಇಸೆಂಟ್ ಹಿ ಅಂತ ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡ್ತೇವೆ. 15th ಒನ್, ನಿಧಿ ಟ್ರೈಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಟ್ರೈಸ್ ಅಂತ ಇದೆ ಮೇನ್ ವರ್ಬ್, ಯಾವುದೇ ಹೆಲ್ಪಿಂಗ್ ವರ್ಬ್ ಈ ಸೆಂಟೆನ್ಸಲ್ಲಿ ಕಾಣಿಸ್ತಾ ಇಲ್ಲ, ಹಾಗಾಗಿ ನಾವು ಟ್ರೈಸ್ ಅಂತಕ್ಕಂತಹ ಮೇನ್ ವರ್ಬನ್ನೇ ಗಮನಿಸ್ತೇವೆ. ಇಲ್ಲೂ ಅಷ್ಟೇ ಡೂ ಅಥವಾ ಡಸ್ ಅಥವಾ ಡಿಡ್ಡಲ್ಲಿ ಯಾವುದನ್ನು ತೆಗೆದುಕೊಳ್ಬೇಕು ಅಂತ ನೋಡಬೇಕಾಗುತ್ತೆ. ಟ್ರೈಸ್ ಇದೆ, ವರ್ಬ್ಗೆ ಎಸ್ ಸೇರಿಕೊಂಡಿದೆ, ಹಾಗಾಗಿ ನಾವು ಸುಲಭವಾಗಿ ಹೆಲ್ಪಿಂಗ್ ವರ್ಬನ್ನು ಎಸ್ ಸೇರಿಕೊಂಡಿರೋ ಡಸನ್ನು ತೆಗೆದುಕೊಳ್ಬೋದು. ಸೊ ಡಸ್ ಅಂತ ನಾವು ಸ್ಟಾರ್ಟಿಂಗಲ್ಲಿ ಬರ್ಕೊಳ್ತಾ ಇದ್ದೇವೆ. ಇನ್ನು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಹಾಗಾಗಿ ನಾವು ನೆಗೆಟಿವ್ ಕ್ವಶನ್ ಟ್ಯಾಗ್ ಮಾಡಬೇಕು, ಡಸಂಟ್ ಅಂತ ಆಯಿತು. ನಿಧಿ ಹುಡುಗಿ ಹೆಸರಾಗಿರೋದ್ರಿಂದ ಪ್ರನೌನ್ ಫಾರ್ಮ್ ಶೀಯನ್ನು ಯೂಸ್ ಮಾಡ್ಕೊಳ್ತೇವೆ, ಡಸಂಟ್ ಶೀ ಅಂತ ಕ್ವಶನ್ ಟ್ಯಾಗ್ ಸಿಗುತ್ತೆ ನಮಗೆ. 16th, ಕಿರಣ್ ಲೈಕ್ಸ್ ಟ್ರೆಕ್ಕಿಂಗ್ ಅಂತ ಇದೆ ವಿದ್ಯಾರ್ಥಿಗಳೇ. ನೋಡಿ ಲೈಕ್ಸ್ ಅಂತಕ್ಕಂಥ ವರ್ಬನ್ನು ಗಮನಿಸಿ, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಹಾಗಾಗಿ ನಾವು ಮೇನ್ ವರ್ಬ್ ಆಗಿರ್ತಕ್ಕಂಥ ಲೈಕ್ಸನ್ನು ಇಲ್ಲೂ ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲೂ ಅಷ್ಟೇ ಹೆಲ್ಪಿಂಗ್ ವರ್ಬ್ ಆಗಿ ನಾವು ಡೂ ಅಥವಾ ಡಸ್ ಅಥವಾ ಡಿಡ್ಡಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಲೈಕ್ಸ್ ನೋಡಿ ಎಸ್ ಅನ್ನು ನೋಡಿದರೆ ಗೊತ್ತಾಗುತ್ತೆ ವರ್ಬಲ್ಲಿ ಡಸನ್ನು ತೆಗೆದುಕೊಳ್ಬೇಕು ಅಂತ, ಸೊ ನಾವು ಡಸನ್ನು ಇಲ್ಲಿ ಬರ್ಕೊಳ್ತೇವೆ ಆ್ಯಸ್ ಎ ಹೆಲ್ಪಿಂಗ್ ವರ್ಬ್. ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಸೊ ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಮಾಡಬೇಕು, ನಾಟನ್ನು ಕಾಂಟ್ರಾಕ್ಟೆಡ್ ಫಾರ್ಮಲ್ಲಿ ಸೇರಿಸ್ತೇವೆ. ಕಿರಣ್ ಹುಡುಗನ ಹೆಸರಾಗಿದೆ, ಸೊ ಹೀಯನ್ನು ತೆಗೆದುಕೊಳ್ತೇವೆ, ಪ್ರನೌನ್ ಡಸಂಟ್ ಹಿ ಅಂತ ಆಗುತ್ತೆ. ಕ್ವಶನ್ ನಂಬರ್ 17, ಪವನ್ ಈಟ್ಸ್ ಪಿಜ್ಜಾ ಅಂತ ಇದೆ ವಿದ್ಯಾರ್ಥಿಗಳೇ. ಗಮನಿಸಿ, ಈಟ್ಸ್ ಅಂತಕ್ಕಂತಹ ವರ್ಬ್ ಮಾತ್ರ ಇದೆ, ಯಾವುದೇ ಹೆಲ್ಪಿಂಗ್ ವರ್ಬ್ ಈ ಸೆಂಟೆನ್ಸಲ್ಲಿ ನಮಗೆ ಸಿಗ್ತಾ ಇಲ್ಲ. ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಿದೆಯೋ ಅದು ಪಾಸಿಟಿವ್ ಇದೆ, ಸೊ ನಮ್ಮ ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗಿರಬೇಕಾಗುತ್ತೆ. ಸೊ ಇಲ್ಲಿ ಮೇಲೆ ಕೊಟ್ಟಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬಲ್ಲೇ ಒಂದು ಹೆಲ್ಪಿಂಗ್ ವರ್ಬನ್ನು ನಾವು ತೆಗೆದುಕೊಳ್ಬೇಕೀಗ. ಡೂ ಡಸ್ ಡಿಡ್ಡಲ್ಲಿ ನೋಡಿ ವರ್ಬ್ಗೆ ಎಸ್ ಸೇರಿಕೊಂಡಿರೋದು ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇದೆ, ಸೊ ನಾವು ಸುಲಭವಾಗಿ ಡಸನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇವೆ. ಸೊ ಡಸನ್ನು ಸ್ಟಾರ್ಟಿಂಗಲ್ಲಿ ಬರ್ಕೊಳ್ಳಿ ಮತ್ತು ನೆಗೆಟಿವ್ ಟ್ಯಾಗ್ ಬೇಕಾಗಿದೆ, ಡಸಂಟ್ ಅಂತ ಆಯಿತು. ಪವನ್ ಹುಡುಗನ ಹೆಸರಾಗಿದೆ, ಡಸಂಟ್ ಹಿ ಅಂತ ಆಯಿತು. ಸೊ ಡಸಂಟ್ ಹಿ ಈಸ್ ದ ಕ್ವಶನ್ ಟ್ಯಾಗ್ ಫಾರ್ ದಿಸ್ ಸ್ಟೇಟ್ಮೆಂಟ್. ಒಂದು ವೇಳೆ ಇದೇ ಸೆಂಟೆನ್ಸೇ ಪವನ್ 8 ಪಿಜ್ಜಾ ಅಂತ ಇದ್ದಿದ್ರೆ, 8 ಪಾಸ್ಟ್ ಟೆನ್ಸಲ್ಲಿ ಇದ್ದಿದ್ರೆ ಯಾವ ಕ್ವಶನ್ ಟ್ಯಾಗನ್ನು ಮಾಡಬೇಕಾಗಿತ್ತು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 17th ಅಂತ ನಂಬರ್ ಹಾಕ್ಬಿಟ್ಟು ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಇನ್ನು 18ನೇ ಕ್ವಶನ್ನ ನೋಡೋಣ ವಿದ್ಯಾರ್ಥಿಗಳೇ. ದೇ ಡಿಡೆಂಟ್ ಕಮ್ ಆನ್ ಟೈಮ್ ಅಂತ ಇದೆ ವಿದ್ಯಾರ್ಥಿಗಳೇ. ತುಂಬ ಸುಲಭ ಇದೆ ನೋಡಿ, ಹೆಲ್ಪಿಂಗ್ ವರ್ಬ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಡಿಡ್ ಅಂತಕ್ಕಂಥದ್ದಿದೆ, ಅದನ್ನೇ ತೆಗೆದುಕೊಳ್ಬೇಕು ಮತ್ತು ನಾಟ್ ಅಂತಕ್ಕಂತಹ ನೆಗೆಟಿವ್ ವರ್ಡ್ ಆಲ್ರೆಡಿ ಇದೆ. ಸೊ ಈಗ ನಾವು ಡಿಡ್ಡನ್ನು ಇಲ್ಲಿ ತೆಗೆದುಕೊಳ್ತಾ ಇದ್ದೇವೆ ಮತ್ತು ನಾಟನ್ನು ಇದಕ್ಕೆ ಸೇರಿಸಬಾರ್ದು, ಯಾಕೆಂದರೆ ಆಲ್ರೆಡಿ ಸ್ಟೇಟ್ಮೆಂಟಲ್ಲಿ ಇರೋ ಕಾರಣ. ಡೈರೆಕ್ಟಾಗಿ ಪ್ರನೌನ್ ಫಾರ್ಮ್ ದೇ ಕೊಟ್ಟಿದ್ದಾರೆ ಸಬ್ಜೆಕ್ಟ್ಗೆ, ಅದನ್ನೇ ಯೂಸ್ ಮಾಡ್ಕೊಳ್ಳೋಣ, ಡಿಡ್ ದೇ ಅಂತ. ಒಂದು ವೇಳೆ ಪ್ರನೌನ್ ಫಾರ್ಮನ್ನು ಸ್ಟೇಟ್ಮೆಂಟಲ್ಲಿ ಆಲ್ರೆಡಿ ಸಬ್ಜೆಕ್ಟಾಗಿ ಯೂಸ್ ಮಾಡಿದರೆ ಅದೇ ಪ್ರನೌನನ್ನೇ ತೆಗೆದುಕೊಳ್ಳಿ. ಒಂದು ವೇಳೆ ಪ್ರನೌನ್ ಇಲ್ಲ ಅಂದರೆ ಹೆಸರು ಕೊಟ್ಟಿದ್ರೆ ಮಾತ್ರ ನಾವು ಅದಕ್ಕೆ ಸೂಟೇಬಲ್ ಆಗಿರ್ತಕ್ಕಂತಹ ಪ್ರನೌನನ್ನು ಹುಡುಕಿ ಬರೀಬೇಕಾಗುತ್ತೆ. ಕ್ವಶನ್ ನಂಬರ್ 19 ನೋಡಿ, ಶಿ ನೆವರ್ ಕಮ್ಸ್ ಟು ಸ್ಕೂಲ್ ಲೇಟ್ ಅಂತ ಇದೆ. ವಿದ್ಯಾರ್ಥಿಗಳೇ ತುಂಬ ಸೂಕ್ಷ್ಮವಾಗಿ ಇದನ್ನು ಗಮನಿಸಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪು ಮಾಡ್ತಕ್ಕಂತಹ ಚಾನ್ಸ್ ಇಲ್ಲಿ ಇರುತ್ತೆ. ಯಾಕೆಂದರೆ ನೋಡಿ, ಇಲ್ಲಿ ನೆವರ್ ಅಂತಕ್ಕಂತಹ ಒಂದು ವರ್ಡನ್ನು ಏನು ಗಮನಿಸ್ತಿರಲ್ವಾ, ಇದು ನೆಗೆಟಿವ್ ಆಗಿರುತ್ತೆ. ಎಷ್ಟೋ ವಿದ್ಯಾರ್ಥಿಗಳು ಇದನ್ನು ಗಮನಿಸೋದೇ ಇಲ್ಲ, ಸೆಂಟೆನ್ಸ್ ಪಾಸಿಟಿವ್ ಇದೆ ಅಂದ್ಕೊಂಡು ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಮಾಡ್ತಾರೆ. ಸ್ಟೇಟ್ಮೆಂಟ್ ಇದು ನೆಗೆಟಿವ್ ಆಗಿದೆ. ಸೊ ನಾವು ಈಗ ಫ್ರೇಮ್ ಮಾಡಬೇಕಾಗಿರೋದು ಪಾಸಿಟಿವ್ ಕ್ವಶನ್ ಟ್ಯಾಗನ್ನು. ಮತ್ತು ಇಲ್ಲಿ ಗಮನಿಸಿ, ಕಮ್ಸ್ ಅಂತಕ್ಕಂತಹ ವರ್ಬನ್ನು ಗಮನಿಸ್ತೇವೆ, ಎಲ್ಲೂ ಕೂಡ ಹೆಲ್ಪಿಂಗ್ ವರ್ಬ್ ಸಿಗ್ತಾ ಇಲ್ಲ. ಸೊ ಇಲ್ಲೂ ಅಷ್ಟೇ ನಾವು ಡೂ ಅಥವಾ ಡಸ್ ಅಥವಾ ಡಿಡ್ಡಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕಮ್ಸ್ ಇದೆ, ವರ್ಬ್ಗೆ ಎಸ್ ಸೇರ್ಕೊಂಡಿದೆ, ಸೊ ಡಸನ್ನೇ ಸೆಲೆಕ್ಟ್ ಮಾಡ್ಕೊಳ್ತೇವೆ. ಸೊ ಸ್ಟಾರ್ಟಿಂಗಲ್ಲಿ ಡಸನ್ನು ಬರ್ಕೊಳ್ಳಿ ಮತ್ತು ನಾಟನ್ನು ಸೇರಿಸೋ ಹಾಗಿಲ್ಲ, ಯಾಕೆಂದರೆ ನೆವರ್ ಇರೋದ್ರಿಂದ. ಡಸ್ ಶಿ ಅಂತಕ್ಕಂಥದ್ದು ಸರಿಯಾಗಿರೋ ಆನ್ಸರ್ ಆಗುತ್ತೆ ವಿದ್ಯಾರ್ಥಿಗಳೇ. ಇದನ್ನು ಸರಿಯಾಗಿ ನೀವೆಲ್ಲ ಗಮನಿಸಬೇಕಾಗುತ್ತೆ. 20, ದೇ ಲವ್ಡ್ ಈಚ್ ಅದರ್ ವೆರಿ ಮಚ್ ಅಂತ ಇದೆ. ನೋಡಿ, ಲವ್ಡ್ ಅಂತಕ್ಕಂತಹ ವರ್ಬ್ ಇಲ್ಲಿ ಕಾಣಿಸ್ತಾ ಇದೆ, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ಡೂ ಡಸ್ ಡಿಡ್ಡಲ್ಲಿ ಲವ್ಡ್ ಅಂತಕ್ಕಂಥದ್ದು ನೋಡಿ ಪಾಸ್ಟ್ ಟೆನ್ಸಲ್ಲಿದೆ, ಸೊ ಡಿಡ್ಡನ್ನು ತೆಗೆದುಕೊಳ್ಬೇಕಾಗತ್ತೆ, ಡಿಡ್ಡನ್ನು ತೆಗೆದುಕೊಳ್ತೀರಾ. ಮತ್ತು ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಯಾಕೆಂದರೆ ನೆಗೆಟಿವ್ ವರ್ಡ್ ಯಾವುದೂ ಇಲ್ಲ, ಇದಕ್ಕೆ ನಾಟನ್ನು ಸೇರಿಸಿ ಡಿಡೆಂಟ್ ಅಂತ ಆಯಿತು. ಪ್ರನೌನ್ ಫಾರ್ಮ್ ಸಬ್ಜೆಕ್ಟಲ್ಲಿ ದೇ ಇದೆ, ಅದನ್ನೇ ನಾವು ಇಲ್ಲೇನು ಮಾಡ್ತೇವೆ, ಪ್ರನೌನ್ ಆಗಿ ತೆಗೆದುಕೊಳ್ತೇವೆ, ಡಿಡೆಂಟ್ ದೇ ಅಂತೇಳಿ. ಕ್ವಶನ್ ನಂಬರ್ 21, ದ ಲೇಡಿ ವಿಲ್ ಕಮ್ ಟು ದ ಡೋರ್ ಅಂತ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿ
ಗಮನಿಸ್ಬೋದು. ವಿಲ್ ಅಂತಕ್ಕಂಥದ್ದನ್ನು ಹೆಲ್ಪಿಂಗ್ ವರ್ಬ್ ಆಗಿ, ಮಾಡೆಲ್ ಹೆಲ್ಪಿಂಗ್ ವರ್ಬ್ ಆಗಿ ನಾವು ತೆಗೆದುಕೊಳ್ತೇವೆ. ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ. ವಿಲ್ ಇರೋದನ್ನು ವಿಲ್ ನಾಟ್ ಅಂತ ಬರಿಬೇಕು. ಅದನ್ನು ಕಾಂಟ್ರಾಕ್ಟೆಡ್ ಫಾರ್ಮಲ್ಲಿ ಓಂಟ್ ಅಂತ ಬರಿತೀವಿ ವಿದ್ಯಾರ್ಥಿಗಳೇ. ನೋಡಿ, ಓಂಟ್ ಅಂತ ಈ ರೀತಿ ಕಾಂಟ್ರಾಕ್ಟೆಡ್ ಫಾರ್ಮಲ್ಲಿ ಬರಿಬೇಕು. ವಿಲ್ ನಾಟ್ ಅಂತ ಬರೆಯೋಕೆ ಹೋಗಬೇಡಿ. ದ ಲೇಡಿ ಇದೆ, ಸೊ ಓಂಟ್ ಶಿ, ಪ್ರೊನೌನ್ ಫಾರ್ಮ್ ಶಿಯನ್ನು ಯೂಸ್ ಮಾಡ್ಕೋಬೇಕು. ಓಂಟ್ ಶಿ ಅಂತಕ್ಕಂಥದ್ದು ಕ್ವಶನ್ ಟ್ಯಾಗ್ ಆಗುತ್ತೆ. ಕ್ವಶನ್ ನಂಬರ್ 22, ಶಿ ಡಿಡೆಂಟ್ ನೀಡ್ ಟು ಸ್ಪೆಂಡ್ ದ ಮನಿ ಅಂತ ಇದೆ. ಗಮನಿಸಿ ವಿದ್ಯಾರ್ಥಿಗಳೇ, ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇದೆ ಮತ್ತು ನಾಟ್ ಅಂತಕ್ಕಂತಹ ನೆಗೆಟಿವ್ ವರ್ಡ್ ಇದೆ. ಸೊ ಸ್ಟೇಟ್ಮೆಂಟ್ ಏನಾಗಿದೆ? ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿದೆ. ಸೊ ನಮ್ಮ ಕ್ವಶನ್ ಟ್ಯಾಗ್ ಪಾಸಿಟಿವ್ ಇರಬೇಕು. ಡಿಡ್ ಹೆಲ್ಪಿಂಗ್ ವರ್ಬನ್ನು ಸ್ಟಾರ್ಟಿಂಗಲ್ಲಿ ಬರ್ಕೊಳ್ತೇವೆ. ಈಗ ನಾಟನ್ನು ಸೇರಿಸೋ ಹಾಗಿಲ್ಲ, ಡೈರೆಕ್ಟಾಗಿ ಸಬ್ಜೆಕ್ಟ್ ಆಗಿರ್ತಕ್ಕಂತಹ ಶಿಯನ್ನು ಇಲ್ಲಿ ಯೂಸ್ ಮಾಡ್ಕೊಳ್ತೇವೆ. ಡಿಡ್ ಶಿ ಅಂತ ಬರೆದು ಕ್ವಶನ್ ಮಾರ್ಕನ್ನು ಹಾಕ್ತೇವೆ. ಇನ್ನು 23ನೇ ಪ್ರಶ್ನೆ ನೋಡಿ, ವಿ ಟ್ರೈಡ್ ಹಾರ್ಡ್ ಟು ವಿನ್ ದ ಮ್ಯಾಚ್ ಅಂತ ಇದೆ. ವಿ ಟ್ರೈಡ್, ಗಮನಿಸಿ ಎಲ್ಲೂ ಕೂಡ ಹೆಲ್ಪಿಂಗ್ ವರ್ಬ್ ಇಲ್ಲ. ಟ್ರೈಡ್ ಅಂತಕ್ಕಂತಹ ಮೇನ್ ವರ್ಬ್ ನಮಗೆ ಕಾಣಿಸ್ತಾ ಇದೆ, ಅದು ಪಾಸ್ಟ್ ಟೆನ್ಸಲ್ಲಿದೆ. ಹಾಗಾಗಿ ನಾವು ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಇಲ್ಲಿ ತೆಗೆದುಕೊಳ್ಬೇಕು. ಡಿಡ್ ಅಂತ ಬರಿಕೊಳ್ತೇವೆ. ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ನೋಡಿ, ಎಲ್ಲೂ ಕೂಡ ನೆಗೆಟಿವ್ ವರ್ಡ್ಸ್ ಇಲ್ಲ. ಸೊ ಕ್ವಶನ್ ಟ್ಯಾಗ್ ನೆಗೆಟಿವ್ ಇರಬೇಕು. ಡಿಡೆಂಟ್ ಅಂತ ಆಯಿತು. ಮತ್ತು ಸಬ್ಜೆಕ್ಟ್ ವಿ ಇದೆ, ಸೊ ಅದೇ ಪ್ರೊನೌನನ್ನೇ ಯೂಸ್ ಮಾಡ್ಕೊಳ್ತೇವೆ. ಡಿಡೆಂಟ್ ವಿ ಅಂತ ಆಗುತ್ತೆ. 24, ದ ಗರ್ಲ್ ಡಿಡೆಂಟ್ ಅಂಡರ್ಸ್ಟ್ಯಾಂಡ್ ಹಿಸ್ ವರ್ಡ್ಸ್ ಅಂತ ಇದೆ. ಸೊ ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇಲ್ಲೂ ಕೂಡ ಇದೆ ಮತ್ತು ನಾಟ್ ಅಂತಕ್ಕಂತಹ ವರ್ಡ್ ಇರೋದ್ರಿಂದ ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ಈಗ ಡಿಡ್ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ತೇವೆ. ನಾಟ್ ಇರೋದ್ರಿಂದ ತೆಗೆದುಕೊಳ್ಳೋ ಹಾಗಿಲ್ಲ. ದ ಗರ್ಲ್ ಇದೆ, ಸೊ ಡಿಡ್ ಶಿ ಅಂತ ಬರ್ಕೊಂಡು ಕ್ವಶನ್ ಟ್ಯಾಗನ್ನು ಬರೀತೇವೆ. ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಕ್ವಶನ್ ಇಲ್ಲಿದೆ ನೋಡಿ, ಲೆಟ್ಸ್ ಗೋ ಸೈಕ್ಲಿಂಗ್ ಅಂತ ಇದೆ. ವಿದ್ಯಾರ್ಥಿಗಳೇ, ಯಾವುದೇ ಒಂದು ಸೆಂಟೆನ್ಸ್ ಲೆಟ್ಸಿಂದ ಸ್ಟಾರ್ಟ್ ಆಗಿದ್ದರೆ ನಾವೇನು ಮಾಡಬೇಕು ಅಂದರೆ ಕ್ವಶನ್ ಟ್ಯಾಗನ್ನು ಯಾವಾಗಲೂ ಕೂಡ ಒಂದೇ ಒಂದು ಕ್ವಶನ್ ಟ್ಯಾಗ್ ಇರುತ್ತೆ. ಲೆಟ್ಸಿಂದ ಏನೇ ಸೆಂಟೆನ್ಸ್ ಸ್ಟಾರ್ಟ್ ಆಗಲಿ ಅದಕ್ಕೆ ನಾವು ಕ್ವಶನ್ ಟ್ಯಾಗ್ ಆಗಿ ಶಾಲ್ ವಿಯನ್ನು ಬಳಸಬೇಕು. ಬೇರೆ ಯಾವುದೇ ಕ್ವಶನ್ ಟ್ಯಾಗನ್ನು ಯೂಸ್ ಮಾಡೋ ಹಾಗಿಲ್ಲ. ಲೆಟ್ಸ್ ಗೋ ಸೈಕ್ಲಿಂಗ್, ಲೆಟ್ಸ್ ಪ್ಲೇ ಕ್ರಿಕೆಟ್, ಲೆಟ್ಸ್ ಗೋ ಫಾರ್ ವಾಕಿಂಗ್, ಲೆಟ್ಸ್ ಗೋ ಫಾರ್ ಎ ಮೂವಿ, ಈ ರೀತಿ ಲೆಟ್ಸಿಂದ ಸ್ಟಾರ್ಟ್ ಆಯಿತು ಅಂದ್ಕೊಂಡ್ರೆ ನೀವು ಶಾಲ್ ವಿ ಇದೇ ಒಂದು ಕ್ವಶನ್ ಟ್ಯಾಗನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಲೆಟ್ ಅಂತಕ್ಕಂಥ ಒಂದು ಪದವನ್ನು ನೆನಪಿಟ್ಕೊಂಡ್ಬಿಡಿ. ಲೆಟ್ ಬಂದಾಗ ಶಾಲ್ ವಿ ಈಸ್ ದ ಆನ್ಸರ್. ಕ್ವಶನ್ ನಂಬರ್ 26, ಇಟ್ ಈಸ್ ಎ ಕೋಲ್ಡ್ ಡೇ ಅಂತ ಇದೆ. ಹೆಲ್ಪಿಂಗ್ ವರ್ಬ್ ಇಲ್ಲೇ ಇದೆ ವಿದ್ಯಾರ್ಥಿಗಳೇ, ಅದನ್ನೇ ತೆಗೆದುಕೊಳ್ಳಿ. ಈಸ್ ಅಂತ ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಹಾಗಾಗಿ ನೆಗೆಟಿವ್ ಟ್ಯಾಗ್ ಮಾಡಬೇಕು. ಈಸೆಂಟ್ ಅಂತ ಆಯಿತು. ಸಬ್ಜೆಕ್ಟ್ ನೋಡಿ ಇಟ್ಟಿದೆ, ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಈಸೆಂಟ್ ಇಟ್ ಅಂತ ಕ್ವಶನ್ ಟ್ಯಾಗ್ ಸಿಗುತ್ತೆ. ಕ್ವಶನ್ ನಂಬರ್ 27, ಡಾಕ್ಟರ್ ಜನ್ನರ್ ಡಿಸ್ಕವರ್ಡ್ ಹೌ ಟು ವ್ಯಾಕ್ಸಿನೇಟ್ ಅಗೇನ್ಸ್ಟ್ ಸ್ಮಾಲ್ ಪಾಕ್ಸ್ ಅಂತ ಇದೆ. ವಿದ್ಯಾರ್ಥಿಗಳಿಗೆ ಗಮನಿಸಿ, ಎಲ್ಲೂ ಕೂಡ ಹೆಲ್ಪಿಂಗ್ ವರ್ಬ್ ಕಾಣಿಸೋದಿಲ್ಲ. ಸೊ ಮೇನ್ ವರ್ಬನ್ನು ಗಮನಿಸ್ತೇವೆ. ಡಿಸ್ಕವರ್ಡ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿದೆ ಮತ್ತು ನೋಡಿ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿರೋ ಕಾರಣ ನಾವು ಡಿಡ್ಡನ್ನು ಹೆಲ್ಪಿಂಗ್ ವರ್ಬ್ ಆಗಿ ತೆಗೆದುಕೊಂಡು ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಬೇಕು. ಸೊ ಡಿಡ್ಡನ್ನು ತೆಗೆದುಕೊಳ್ತೇವೆ ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ನೋಡಿ ಪಾಸಿಟಿವ್ ಇದೆ, ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ. ಸೊ ಇಲ್ಲಿ ನಾವು ಡಿಡ್ಗೆ ನಾಟನ್ನು ಸೇರಿಸ್ತೇವೆ ಮತ್ತು ಡಾಕ್ಟರ್ ಜನ್ನರ್ ಒಬ್ಬ ಪುರುಷನ ಹೆಸರಾಗಿರೋದ್ರಿಂದ ಡಿಡೆಂಟ್ ಹಿ ಅಂತಕ್ಕಂಥ ಪ್ರೊನೌನ್ ಫಾರ್ಮನ್ನು ತೆಗೆದುಕೊಳ್ಬೇಕು. ಕ್ವಶನ್ ನಂಬರ್ 28, ದ ಬಾಯ್ ಒನ್ ದ ಫಸ್ಟ್ ಪ್ರೈಸ್ ಅಂತ ಇದೆ ವಿದ್ಯಾರ್ಥಿಗಳೇ. ಗಮನಿಸಿ, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಮತ್ತು ಒನ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸಲ್ಲಿ ಇರತಕ್ಕಂತಹ ವರ್ಬ್ ಆಗಿದೆ. ಸೊ ಇದಕ್ಕೆ ನಾವು ಹೆಲ್ಪಿಂಗ್ ವರ್ಬ್ ಆಗಿ ಡಿಡ್ಡನ್ನು ತೆಗೆದುಕೊಳ್ಬೇಕು. ಸೊ ಇಲ್ಲಿ ಡಿಡ್ಡನ್ನು ಬರೆದುಕೊಳ್ತಾ ಇದ್ದೇನೆ ಸ್ಟಾರ್ಟಿಂಗಲ್ಲಿ ಮತ್ತು ನೋಡಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ. ಸೊ ಡಿಡ್ಗೆ ನಾವು ನಾಟನ್ನು ಸೇರಿಸ್ತೇವೆ, ಡಿಡೆಂಟ್ ಅಂತ ಆಯಿತು. ಇನ್ನು ದ ಬಾಯ್ ಇರೋದಕ್ಕೆ ಪ್ರೊನೌನ್ ಫಾರ್ಮ್ ಹಿಯನ್ನು ಯೂಸ್ ಮಾಡ್ಕೋಬೇಕು, ಡಿಡೆಂಟ್ ಹಿ ಅಂತ. ಸೊ ಆನ್ಸರ್ ಈಸ್ ಡಿಡೆಂಟ್ ಹಿ. ಕ್ವಶನ್ ನಂಬರ್ 29, ಯು ಆರ್ ಎ ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತ ಇದೆ ನೋಡಿ. ಇಲ್ಲಿರೋ ಹೆಲ್ಪಿಂಗ್ ವರ್ಬನ್ನು ಗಮನಿಸಿ, ಆರ್ ಅಂತಕ್ಕಂಥದ್ದಿದೆ. ಸೊ ಅದನ್ನೇ ತೆಗೆದುಕೊಳ್ಬೇಕು. ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಸೊ ಕ್ವಶನ್ ಟ್ಯಾಗ್ ನೆಗೆಟಿವ್ ಇರಬೇಕು. ಆರನ್ನು ತೆಗೆದುಕೊಳ್ತೇವೆ, ಅದಕ್ಕೆ ನಾಟನ್ನು ಸೇರಿಸ್ತೇವೆ, ಆರಂಟ್ ಅಂತ ಆಯಿತು. ಇನ್ನು ಸಬ್ಜೆಕ್ಟ್ ಯು ಇದೆ, ಪ್ರೊನೌನ್ ಫಾರ್ಮಲ್ಲೇ ಇದೆ. ಸೊ ಪ್ರೊನೌನ್ ಫಾರ್ಮ್ ಯು ಅನ್ನೇ ತೆಗೆದುಕೊಳ್ಳೋಣ. ಆರಂಟ್ ಯು ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ 30, ವಿನಯ್ ಈಸ್ ಸ್ಟಡಿಯಿಂಗ್ ಫಾರ್ ಹೀಸ್ ಎಕ್ಸಾಮ್ಸ್ ಅಂತ ಇದೆ ವಿದ್ಯಾರ್ಥಿಗಳೇ. ಸೊ ಹೆಲ್ಪಿಂಗ್ ವರ್ಬ್ ಈಸಿಲಿ ಕಾಣಿಸ್ತಾ ಇದೆ ನಮಗೆ, ಅದೇ ಹೆಲ್ಪಿಂಗ್ ವರ್ಬನ್ನೇ ತೆಗೆದುಕೊಳ್ತಾ ಇದ್ದಾವೆ ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ನೋಡಿ ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ. ಸೊ ಈಸ್ಗೆ ನಾಟನ್ನು ಸೇರಿಸಬೇಕು, ಈಸೆಂಟ್ ಅಂತ ಆಯಿತು. ಮತ್ತು ಸಬ್ಜೆಕ್ಟ್ ನೋಡಿ ವಿನಯ್ ಅಂತ ಇದೆ, ಹುಡುಗನ ಹೆಸರಾಗಿದೆ, ಅದಕ್ಕೆ ಪ್ರೊನೌನ್ ಫಾರ್ಮ್ ಹಿಯನ್ನು ತೆಗೆದುಕೊಳ್ಬೋದು. ಈಸೆಂಟ್ ಹಿ ಇಸ್ ದ ಆನ್ಸರ್. 31,
ಐ ಥ್ಯಾಂಕ್ಡ್ ಹಿಮ್. ತುಂಬ ಸಿಂಪಲ್ ಇದೆ ವಿದ್ಯಾರ್ಥಿಗಳೇ. ನೋಡಿ, ಥ್ಯಾಂಕ್ಡ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸಲ್ಲಿದೆ. ಸೊ ಹೆಲ್ಪಿಂಗ್ ವರ್ಬ್ ಯಾವುದೂ ಇಲ್ಲ. ಸೊ ಡಿಡ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಡಿಡ್ಡನ್ನು ಇಲ್ಲಿ ತೆಗೆದುಕೊಳ್ತೇವೆ ಮತ್ತು ಯಾವುದೇ ಹೆಲ್ಪಿಂಗ್ ವರ್ಬ್ ನೆಗೆಟಿವ್ ವರ್ಡ್ ಕಾಣಿಸ್ತಾ ಇಲ್ಲ. ಸೊ ಈಗ ನಮ್ಮ ಕ್ವಶನ್ ಟ್ಯಾಗ್ ನೆಗೆಟಿವ್ ಇರಬೇಕು. ಡಿಡೆಂಟ್ ಅಂತ ಬರ್ಕೊಳ್ತೇವೆ. ಐ ಇರೋದನ್ನು ಪ್ರೊನೌನ್ ಫಾರ್ಮಲ್ಲಿ ಇದೆ, ಡಿಡೆಂಟ್ ಐ ಅಂತಲೇ ಬರ್ಕೊಳ್ತೇವೆ. 32 ಶ್ರಾವ್ಯ ಕಮ್ಸ್ ಟು ಸ್ಕೂಲ್ ರೆಗ್ಯುಲರ್ಲಿ ಅಂತ ಇದೆ. ವಿದ್ಯಾರ್ಥಿಗಳು ಗಮನಿಸಿ, ಕಮ್ಸ್ ಅಂತಕ್ಕಂತಹ ವರ್ಬ್ಗೆ ಎಸ್ ಸೇರಿಕೊಂಡಿದೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ ಅಂತ ಅರ್ಥ ಆಗುತ್ತೆ. ಸೊ ಈ ರೀತಿ ಇದ್ದಾಗ ಡಸನ್ನು ಹೆಲ್ಪಿಂಗ್ ವರ್ಬ್ ಆಗಿ ತೆಗೆದುಕೊಳ್ತೇವೆ. ಸೊ ಡಸನ್ನು ಸ್ಟಾರ್ಟಿಂಗಲ್ಲಿ ಬರೆದುಕೊಳ್ಳೋಣ. ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ. ಸೊ ಕ್ವಶನ್ ಟ್ಯಾಗಲ್ಲಿ ನಾಟನ್ನು ಯೂಸ್ ಮಾಡ್ಕೊಳ್ತೇವೆ. ಡಸಂಟ್ ಅಂತ ಆಯಿತು. ಈಗ ಶ್ರಾವ್ಯ ಹುಡುಗಿ ಹೆಸರು ಆಗಿರೋದ್ರಿಂದ ಶಿ ಅಂತಕ್ಕಂತಹ ಪ್ರೊನೌನ್ ಫಾರ್ಮನ್ನು ಯೂಸ್ ಮಾಡ್ಕೊಳ್ತೇವೆ. ಡಸಂಟ್ ಶಿ. 33 ರಾಹುಲ್ ನೆವರ್ ಪ್ಲೇಡ್ ಹಾಕಿ. ಆಲ್ರೆಡಿ ವಿದ್ಯಾರ್ಥಿಗಳೇ ಇದನ್ನು ನಾವು ನೋಡಿದ್ದೇವೆ. ಇದೇ ರೀತಿ ಒಂದು ಸೆಂಟೆನ್ಸನ್ನು ನೋಡಿ. ನೆವರ್ ಅಂತಕ್ಕಂತಹ ವರ್ಡ್ ಏನಿದೆಯೋ ಇದು ನೆಗೆಟಿವ್ ಮೀನಿಂಗನ್ನು ಕೊಡ್ತಕ್ಕಂತಹ ವರ್ಡ್ ಆಗಿದೆ. ಇದ್ರ ಜೊತೆಗೆ ಹಾರ್ಡ್ಲಿ ನೋಡಿ, ಹಾರ್ಡ್ಲಿ ಇರ್ಬೋದು, ಸ್ಕೇರ್ಸ್ಲಿ ಇರ್ಬೋದು. ಇವು ಕೂಡ ನೆಗೆಟಿವ್ ಮೀನಿಂಗನ್ನು ಕೊಡ್ತಕ್ಕಂತಹ ವರ್ಡ್ಸ್ ಆಗಿರ್ತವೆ. ಈ ಪದಗಳು ಏನಾದರೂ ನಿಮ್ಮ ಸ್ಟೇಟ್ಮೆಂಟಲ್ಲಿ ಬಂದರೆ ನಿಮ್ಮ ಒಂದು ಕ್ವಶನ್ ಟ್ಯಾಗ್ ಏನಿರುತ್ತೆ ಅದು ಪಾಸಿಟಿವ್ ಆಗಿರಬೇಕು. ಸೊ ಇಲ್ಲಿ ನೆವರ್ ಅಂತಕ್ಕಂಥದ್ದು ನೆಗೆಟಿವ್ ವರ್ಡ್ ಆಗಿದೆ. ಈಗ ನಾವೇನು ಮಾಡಬೇಕು, ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಮಾಡಬೇಕು ಮತ್ತು ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಪ್ಲೇಡ್ ಅಂತಕ್ಕಂತಹ ಮೇನ್ ವರ್ಬನ್ನು ಗಮನಿಸ್ತೇವೆ, ಪಾಸ್ಟ್ ಟೆನ್ಸಲ್ಲಿದೆ. ಸೊ ನಾವು ಇಲ್ಲಿ ಡಿಡ್ಡನ್ನು ತೆಗೆದುಕೊಳ್ಬೇಕಾಗುತ್ತೆ. ಡಿಡ್ಡನ್ನು ತೆಗೆದುಕೊಳ್ತಾ ಇದ್ದೇವೆ. ನೆವರ್ ಇರೋದ್ರಿಂದ ನಾಟನ್ನು ಸೇರಿಸ್ಬಿಡಿ. ಡಿಡ್ ರಾಹುಲ್ ಇದೆ, ಪ್ರೊನೌನ್ ಫಾರ್ಮ್ ಹೀಯನ್ನು ಯೂಸ್ ಮಾಡ್ಕೋಬೇಕು ರಾಹುಲ್ಗೆ. ಡಿಡ್ ಹಿ ಅಂತಕ್ಕಂಥದ್ದು ಸರಿಯಾಗಿರುವ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ 34 ನೋಡಿ. ದ ಸ್ಟೂಡೆಂಟ್ಸ್ ಆಫ್ ಆರ್ ವಿ ಸ್ಕೂಲ್ ಒನ್ ದ ಮ್ಯಾಚ್ ಅಂತ ಇದೆ. ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲೂ ಕೂಡ ಇಲ್ಲ. ಒನ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿದೆ. ಸೊ ಡಿಡ್ಡನ್ನು ತೆಗೆದುಕೊಳ್ಳಿ ಮತ್ತು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋ ಕಾರಣ ಡಿಡ್ಗೆ ನಾವು ನಾಟನ್ನು ಸೇರಿಸಲೇಬೇಕು. ಡಿಡೆಂಟ್ ಅಂತ ಆಯಿತು. ಇನ್ನು ದ ಸ್ಟೂಡೆಂಟ್ಸ್ ಪ್ಲೂರಲ್ ಫಾರ್ಮಲ್ಲಿದೆ. ದೇ ಅನ್ನುವ ಪ್ರೊನೌನ್ ಫಾರ್ಮನ್ನು ಯೂಸ್ ಮಾಡ್ಕೋಬೇಕು. ಡಿಡೆಂಟ್ ದೇ ಈಸ್ ದ ಆನ್ಸರ್. ಇನ್ನು ಕ್ವಶನ್ ನಂಬರ್ 35 ನೋಡಿ. ಅನ್ವಿತಾ ನೆವರ್ ಟೆಲ್ಸ್ ಎ ಲೈ ಇದೆ ವಿದ್ಯಾರ್ಥಿಗಳೇ. ಸೊ ನೆವರ್ ಇದೆ, ನೆಗೆಟಿವ್ ವರ್ಡ್ ಆಲ್ರೆಡಿ ಸ್ಟೇಟ್ಮೆಂಟಲ್ಲಿರೋ ಕಾರಣ ನೆಗೆಟಿವ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಮಾಡಬೇಕಾಗುತ್ತೆ. ಇದಕ್ಕೆ ಒಂದು ಕ್ವಶನ್ ಟ್ಯಾಗನ್ನು, ಅನ್ವಿತಾ ಅನ್ನೋದು ಹುಡುಗಿ ಹೆಸರಾಗಿರುತ್ತೆ. ಕ್ವಶನ್ ಟ್ಯಾಗನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. 36 ನೋಡಿ. ಹಿ ಹಾರ್ಡ್ಲಿ ಸ್ಟಡೀಸ್ ಎಟ್ ಹೋಮ್. ಹಾರ್ಡ್ಲಿ ಆಲ್ರೆಡಿ ಹೇಳಿದೆ ವಿದ್ಯಾರ್ಥಿಗಳೇ. ಹಾರ್ಡ್ಲಿ ಅಂತಕ್ಕಂಥದ್ದು ಕೂಡ ನೆಗೆಟಿವ್ ವರ್ಡ್ ಆಗಿರುತ್ತೆ. ಹಾಗಾಗಿ ನಾವು ಕ್ವಶನ್ ಟ್ಯಾಗನ್ನು ಪಾಸಿಟಿವ್ ಮಾಡಬೇಕು. ಸೊ ಇದಕ್ಕೂ ಕೂಡ ನಿಮ್ಮ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ನಿಮಗೆ ಎಕ್ಸಸೈಸ್ ಆಗಿ ಈ ಕ್ವಶನ್ಸನ್ನು ಕೊಡ್ತಾ ಇದ್ದೇನೆ. 35 ಕ್ವಶನ್ಸ್ಗೂ ಕೂಡ ನೀವು ಕಮೆಂಟನ್ನು ಮಾಡಿ. 37 ನೋಡಿ. ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್ ಇದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲೂ ಕೂಡ ಕನ್ಫ್ಯೂಸ್ ಆಗ್ತಕ್ಕಂತಹ ಚಾನ್ಸ್ ಇರುತ್ತೆ. ನೀವು ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್, ಆ್ಯಮ್ ಇದೆ ನೋಡಿ ವಿದ್ಯಾರ್ಥಿಗಳೇ ಹೆಲ್ಪಿಂಗ್ ವರ್ಬ್ ಬಗ್ಗೆ. ಅದನ್ನು ನಾವು ಸ್ಟಾರ್ಟಿಂಗಲ್ಲಿ ತೆಗೆದುಕೊಳ್ತಿದ್ದೇವೆ, ಆ್ಯಮ್ ಅಂತೇಳಿ. ಐ ಆಮ್ ಪ್ಲೇಯಿಂಗ್ ನೋಡಿ, ಪಾಸಿಟಿವ್ ಇರೋದ್ರಿಂದ ಸ್ಟೇಟ್ಮೆಂಟ್ ಆ್ಯಮಂಟ್ ಐ. ಈ ರೀತಿ ಕ್ವಶನ್ ಟ್ಯಾಗನ್ನು ಮಾಡೋ ಹಾಗಿಲ್ಲ ವಿದ್ಯಾರ್ಥಿಗಳೇ, ಸರಿಯಾಗಿ ನೆನಪಿಟ್ಕೊಳ್ಳಿ. ಆ್ಯಮ್ಗೆ ನಾಟನ್ನು ಸೇರಿಸೋ ಹಾಗಿಲ್ಲ. ಇದಕ್ಕೆ ಒಂದು ಪರಿಹಾರ ಇದೆ ನಮ್ಮ ಹತ್ರ. ಅದೇನಪ್ಪ ಅಂದರೆ ಆರನ್ನು ಸಬ್ಜೆಕ್ಟಾಗಿ ತೆಗೆದುಕೊಳ್ತೇವೆ. ಆರಂಟ್ ಐ ಅಂತ ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಬೇಕು. ಐ ಆಮ್ ಪ್ಲೇಯಿಂಗ್ ಫುಟ್ಬಾಲ್ ಇರೋದು ಆರಂಟ್ ಐ ಅಂತ ಆಗುತ್ತೆ. ಅದೇ ರೀತಿ 38 ಕ್ವಶನ್ ನಂಬರ್ ಇದೆ ನೋಡಿ. ಐ ಆಮ್ ನಾಟ್ ಕಮಿಂಗ್ ಟು ದ ಪಿಕ್ನಿಕ್ ಅಂತ ಇದೆ. ಇಲ್ಲಿ ಆಲ್ರೆಡಿ ನಾಟ್ ಇರೋದ್ರಿಂದ ವಿದ್ಯಾರ್ಥಿಗಳೇ, ಹಾಗಾಗಿ ನಾವು ಇಲ್ಲಿ ಆರ್ ಐ ಅಂತ ಮಾಡ್ಬೋದಾ ಹಾಗಾದರೆ ಅಂತಕ್ಕಂಥದ್ದು ನಿಮ್ಮ ಪ್ರಶ್ನೆ ಆಗಿರ್ಬೋದು. ಯಾಕೆಂದರೆ ಮೇಲೆ ಆರಂಟ್ ಐ ಮಾಡಿದ್ದೇವೆ, ಇದಕ್ಕೆ ಆರ್ ಐ ಮಾಡೋಣ ಅಂತ. ಬಟ್ ವಿದ್ಯಾರ್ಥಿಗಳೇ, ಇದಕ್ಕೆ ರೂಲ್ ಡಿಫ್ರೆಂಟ್ ಇದೆ. ಇಲ್ಲಿ ಏನು ಮಾಡಬೇಕು ಅಂದರೆ ನಾವು ಆ್ಯಮ್ ಐ ಅಂತಕ್ಕಂಥದ್ದನ್ನೇ ಕ್ವಶನ್ ಟ್ಯಾಗ್ ಆಗಿ ಮಾಡಬೇಕಾಗುತ್ತೆ. ಸೊ ಇವೆರಡು ರೂಲ್ಸನ್ನು ನೀವು ಸರಿಯಾಗಿ ಗಮನಿಸಿ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 39 ನೋಡಿ. ವಿ ವಿಲ್ ಅಟೆಂಡ್ ದ ಪಾರ್ಟಿ ಇದೆ. ಸೊ ವಿಲ್ ಅಂತಕ್ಕಂಥದ್ದು ಮಾಡೆಲ್ ಹೆಲ್ಪಿಂಗ್ ವರ್ಬ್ ಇಲ್ಲಿ ಸಿಗ್ತಾ ಇದೆ. ವಿಲ್ ಇರೋದನ್ನು ಓಂಟ್, ಯಾಕಂದರೆ ಎಲ್ಲೂ ಕೂಡ ನೆಗೆಟಿವ್ ವರ್ಡ್ ಇಲ್ಲ, ಓಂಟ್ ಅಂತ ತೆಗೆದುಕೊಳ್ತೇವೆ. ಪ್ರೊನೌನ್ ಫಾರ್ಮ್ ವಿ ಅಂತ ಬರ್ಕೊಳ್ತೇವೆ. ಓಂಟ್ ವಿ ಅಂತ ಆನ್ಸರ್ ಬರೀತೇವೆ. ಕ್ವಶನ್ ನಂಬರ್ 40. ವಿ ಹ್ಯಾವ್ ಲರ್ನ್ಡ್ ಕ್ವಶನ್ ಟ್ಯಾಗ್ಸ್. ಕೊನೆಯ ಪ್ರಶ್ನೆ. ಇಲ್ಲಿವರೆಗೂ ನೀವೇನು ಕಲ್ತ್ಕೊಂಡಿದ್ದೀರೋ ಎಲ್ಲ ರೂಲ್ಸ್ಗಳನ್ನು ಕೂಡ ಆಲ್ಮೋಸ್ಟ್ ಇಲ್ಲಿ ಕಲಿಸಲಾಗಿದೆ. ನಿಮ್ಮ ಪರೀಕ್ಷೆಗಳಲ್ಲಿ ಇಷ್ಟೇ ರೂಲ್ಸ್ಗಳೇ ಖಂಡಿತವಾಗಲೂ ನಿಮಗೆ 99% ಬರ್ತಕ್ಕಂತಹದ್ದು ಚಾನ್ಸ್ ಇದೆ. ಸೊ ವಿ ಹ್ಯಾವ್ ಲರ್ನ್ಡ್ ಕ್ವಶನ್ ಟ್ಯಾಗ್ಸ್ ಈ ಒಂದು ಸೆಂಟೆನ್ಸ್ಗೆ
ಕ್ವಶನ್ ಟ್ಯಾಗ್ ಆಗಿ ಹ್ಯಾವ್ ಇದೆ ನೋಡಿ, ಹೆಲ್ಪಿಂಗ್ ವರ್ಬ್ ಇದನ್ನು ತೆಗೆದುಕೊಂಡು ಮಾಡಬೇಕಾಗುತ್ತೆ. ಹ್ಯಾವ್ ಅಂತ ಆಯಿತು. ಮತ್ತು ಇದಕ್ಕೆ ನಾಟನ್ನು ಸೇರಿಸಬೇಕು, ಯಾಕೆಂದರೆ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ. ಹ್ಯಾವಂಟ್ ಅಂತ ಆಯಿತು. ಹ್ಯಾವಂಟ್ ಸಬ್ಜೆಕ್ಟ್ ವಿ ಇದೆ, ಹ್ಯಾವಂಟ್ ವಿ ಅಂತ ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡ್ತೀವಿ ವಿದ್ಯಾರ್ಥಿಗಳೇ. ಇನ್ನು ಕ್ವಶನ್ ನಂಬರ್ 41 ಮತ್ತು 42 ವಿ ಆರ್ ಬೆಸ್ಟ್ ಫ್ರೆಂಡ್ಸ್ ಇದೆ, ಆರ್ ಹೆಲ್ಪಿಂಗ್ ವರ್ಬ್ ಇದೆ. ನೀವೇ ಕ್ವಶನ್ ಟ್ಯಾಗನ್ನು ಕಮೆಂಟ್ ಬಾಕ್ಸಲ್ಲಿ ಇದಕ್ಕೂ ಕೂಡ ಕಮೆಂಟ್ ಮಾಡಿ, ಯಾಕೆಂದರೆ ಆಲ್ರೆಡಿ ರೂಲ್ಸನ್ನು ಹೇಳಿಕೊಟ್ಟಿದ್ದೇನೆ. ಅದೇ ರೀತಿ ದೇ ಪ್ಲೇಡ್ ವೆಲ್ ಇದೆ ವಿದ್ಯಾರ್ಥಿಗಳೇ. ಪ್ಲೇಡ್ ಅಂತಕ್ಕಂತಹ ಮೇನ್ ವರ್ಬ್ ಇದೆ. ಇದಕ್ಕೆ ಯಾವ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ನಾವು ಕ್ವಶನ್ ಟ್ಯಾಗ್ ಮಾಡಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಸೊ ಸುಮಾರು ಒಂದು 6-7 ಪ್ರಶ್ನೆಗಳನ್ನು ನಿಮಗೋಸ್ಕರನೇ ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಲಿಕ್ಕೆ ಇದರೊಳಗಡೆ ಎಕ್ಸಸೈಸ್ ಆಗಿ ಬಿಟ್ಟಿದ್ದೇನೆ. ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋದಿಂದ ನಿಮಗೆ ಈ ಒಂದು ಕ್ವಶನ್ ಟ್ಯಾಗ್ಸ್ ಟಾಪಿಕನ್ನು ಕಲೀಲಿಕ್ಕೆ ಹೆಲ್ಪ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಹೆಚ್ಚಿನ ಇಂಗ್ಲೀಷ್ ಗ್ರಾಮರನ್ನು ಸುಲಭವಾಗಿ ನೀವು ಕನ್ನಡದಲ್ಲೇ ಕಲಿಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.